ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಮಡಿಕೇರಿಯಲ್ಲಿ ಹುಟ್ಟಿ ಪುತ್ತೂರಿನಲ್ಲಿ ಬೆಳೆದು ಈಗ ತೆಲುಗು ಇಂಡಸ್ಟ್ರಿ, ಕನ್ನಡ ಅಷ್ಟೇ ಅಲ್ಲ ತೆಲುಗು ಇಂಡಸ್ಟ್ರಿಯಲ್ಲಿ ಕೂಡ ದೊಡ್ಡ ಮಟ್ಟದ ಹೆಸರು ಮಾಡಿದ ಕೊಡಗಿನ ಸುಂದರಿ ಜ್ಯೋತಿ ಪೂರ್ವಜರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ. ಕೊಡಗಿನಲ್ಲಿ ಹುಡ್ತೀರಾ, ಪುತ್ತೂರಲ್ಲಿ ಓದ್ತೀರಾ, ಈ ಕಡೆ ಈಗ ತೆಲುಗು ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಪಡ್ಕೊಂಡಿದ್ದೀರಾ, ಜನರ ಪ್ರೀತಿ ಗಳಿಸಿದ್ದೀರಾ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪ್ರೀತಿ ಇಲ್ಲೂ ಇತ್ತು, ಈಗ ಅಲ್ಲೂ ಸಿಕ್ಕಿದೆ, ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ. ಕನ್ನಡಿಗರು ಕೊಟ್ಟಿದ್ರು ಬಾಚಿ ಬಾಚಿ, ಈಗ ತೆಲುಗು ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿದ್ರೆ ನಮ್ಗೆ ಖುಷಿ. ನಮ್ಮ ನಾಡಿನ ಹೆಮ್ಮೆಯ ಪುತ್ರಿ ಅಂತ ಹೇಳಬಹುದು. ಅದಕ್ಕೋಸ್ಕರ ಕೇಳಿ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ಬ್ಲೆಸ್ಸಿಂಗ್ ಅಷ್ಟೇ. ಖುಷಿ ಆಗುತ್ತೆ. ಅಂದರೆ ನಮ್ಮ ಜೀವನ ಆ್ಯಕ್ಟರ್ಸ್ ಆಗಿ ನಮ್ಮ ಜೀವನ ನಡೀತಾ ಇರಬೇಕು. ಎಷ್ಟು ಬ್ಲೆಸ್ಸಿಂಗ್ಸ್ ಬರುತ್ತೋ ಅಷ್ಟು ಖುಷಿ ಇರುತ್ತೆ ನಮಗೆ. ಅದೇ ಅಲ್ವಾ ನಾವು ಬಯಸೋದು ಯಾವಾಗಲೂ. ಅದು ಸಿಕ್ಕಿದೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಟು ಗಾಡ್. ಇವತ್ತು ಹಲ್ಕಾ ಡಾನ್ಸ್ ಸಿನಿಮಾದಲ್ಲಿ ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಮುಹೂರ್ತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ. ಯಾಕೆ ಈ ಕತೆ ಇಷ್ಟ ಆಯಿತು, ಯಾಕೆ ಒಪ್ಕೊಂಡ್ರಿ ಅಂತ ಹೇಳಿ? ಆಗಿದೆ. ಅದೇ ಈಗ ತಾನೇ ಹೇಳ್ತಿದ್ದೆ ನಾನು, ಜೆನ್ಸಿ ಈಗಿನ ಟ್ರೆಂಡ್ಗೆ, ಈಗ ನಿಮಗೆ ಗೊತ್ತು ಹೆಂಗೆ ಬರ್ತಾ ಇದೆ ಸಿನಿಮಾಗಳು ಅಂತ. ಸೊ ಈಗಿನ ಟ್ರೆಂಡ್ಗೆ ಪ್ರಾಪರ್ ಆಗಿದೆ ಅದು ಸಿನಿಮಾ. ಜನಕ್ಕೆ ಬೇಕಾಗಿರೋ ಎಂಟರ್ಟೈನ್ಮೆಂಟ್, ಜನಕ್ಕೆ ಬೇಕಾಗಿರೋ ಒಂದು ಎಮೋಷನ್ಸ್, ಎವ್ರಿಥಿಂಗ್ ಇನ್ಕ್ಲೂಡೆಡ್. ಇಟ್ಸ್ ಅ ಪವರ್ ಪ್ಯಾಕ್ಡ್ ಮೂವಿ. ಶಿವಣ್ಣನಿಂದ ಹಿಡಿದು ಗೀತಕರಿಂದ ಹಿಡಿದು ಕಿಚ್ಚ ಸುದೀಪ್ ಪ್ರತಿಯೊಬ್ಬರು ಕೂಡ ಬಂದು ಇವತ್ತು ಶುಭ ಹಾರೈಸಿದ್ರು. ಆ ಘಳಿಗೆಯ ಖುಷಿಯನ್ನು ಸಂಭ್ರಮಿಸೋದಾದ್ರೆ ಐ ಥಿಂಕ್ ಆ ಟೈಮ್ ಸ್ಟಾರ್ಟ್ ಆಗಿದೆ ಅನ್ಸುತ್ತಲ್ವಾ ಒಂಥರ. ಈಗ ನನ್ನ ಕಮ್ಬ್ಯಾಕ್ ಕನ್ನಡಗೆ, ಕಮ್ಬ್ಯಾಕ್ ಅಂದರೆ ಅನಿಸುತ್ತೆ ಜನರಿಗೆ. ಸೊ ಬಿಕಾಸ್ ನಾನು ಇಲ್ಲೇ ಇದ್ದೀನಿ, ನನ್ನ ಮನಸ್ಸು ಇಲ್ಲೇ ಇದೆ. ಸೊ ನನಗೇನಂದರೆ ಈ ಲೆಜೆಂಡ್ಸಿಂದ ನನಗೆ ಬಂದಿರೋ ಆ ಬ್ಲೆಸ್ಸಿಂಗ್ಸು, ಅವ್ರ ಹತ್ತಿರದಿಂದ ಅವ್ರು ಬ್ಲೆಸ್ ಮಾಡಿ ಒಂದು ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಆಯುರ ಆರೋಗ್ಯ ದೇವ್ರು ಚೆನ್ನಾಗಿ ಕೊಡಲಿ, ಅವ್ರ ಆಶೀರ್ವಾದ ನಮ್ಗೆ ಚೆನ್ನಾಗಿರಲಿ. ಯಾಕಂದರೆ ಅವರು ಬೆಳೆಸಿರೋದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಲ್ವ. ದಿಸ್ ಇಸ್ ವಾಟ್ ಇಟ್ ಇಸ್. ದೇವ್ರ ಅವಕಾಶ ಕೊಟ್ಟರೆ ಅವ್ರಗಳ ಜೊತೆನೂ ಆ್ಯಕ್ಟ್ ಮಾಡೋ ಒಂದು ಅವಕಾಶ ಸಿಗಲಿ. ಬಿಕಾಸ್ ನಾನು ತುಂಬ ಸಲ ಹೇಳಿದ್ದೀನಿ, ಸುದೀಪ್ ಸರ್ ಫ್ಯಾನು, ನಮ್ಮ ಅಪ್ಪು ಸರ್ ಆ್ಯಂಡ್ ಶಿವಣ್ಣ ಸರ್, ರಾಜ್ಕುಮಾರ್ ಫ್ಯಾಮ್ಲಿ ಕಂಪ್ಲೀಟ್, ಅಪ್ಪಾಜಿ ಅವ್ರ ಫ್ಯಾಮ್ಲಿ ಅಂದ್ರೇ ನಮಗೊಂಥರ ಅವರು ದೇವ್ರುಗಳ ಥರ. ಸೊ ಇಟ್ಸ್ ಲೈಕ್ ಅವರೆಲ್ಲರೂ ನನ್ನ ಸುತ್ತ ಸಿಕ್ಕಿದ್ದು ನಂಗೆ ತುಂಬ ಖುಷಿ. ನಂಗೆ ಯಾವತ್ತು ನಿಮ್ಮ ಬಗ್ಗೆ ಖುಷಿ ಏನಪ್ಪ ಅಂತ ಹೇಳಿದ್ರೆ, ಸಿಕ್ಕ ಅವಕಾಶಗಳನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡ್ರಿ, ತುಂಬ ಚೆನ್ನಾಗಿ ಬಳಸ್ಕೊಂಡ್ರಿ, ಖುಷಿ ಆಗುತ್ತೆ. ಸೊ ಬಿಗ್ ಬಾಸಿಂದ ಕಾಲ್ ಬಂತು, ಆದರೂ ಕೂಡ ನೀವು ಹೋಗಿಲ್ಲ, ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತೀರಾ, ಬಡ್ಡೆ ಹುಡುಗರ ನಿದ್ದೆ ಕದ್ದು ಬಿಟ್ಟಿದ್ದೀರಾ. ಏನು ಹೇಳ್ತೀರಾ ಮೇಡಮ್ ಅಂತ ಹೇಳಿ? ಅದು ಡಿಪೆಂಡ್ಸ್. ಅಂದರೆ ನಮ್ಮ ವರ್ಕ್ ಹೇಗೆ ನಡೀತಾ ಇರುತ್ತೆ ಅದ್ರ ಮೇಲೆ ಹೋಗಬೇಕು. ಮನಸ್ಸು ಯಾವಾಗಲೂ ಟ್ರೆಡಿಷನಲ್ ಆಗೇ ಇರುತ್ತೆ. ಬಟ್ ಆನ್ ಸ್ಕ್ರೀನಿಗೆ ಬಂದಾಗ ಇಲ್ಲ ನಾನು ಹಿಂಗೆ ಇರ್ತೀನಿ ಅಂತಂದರೆ ಯು ಹ್ಯಾವ್ ಟು ಬಿ, ನೀವು ರೂಮಲ್ಲಿ ಲಾಕ್ ಹಾಕೊಂಡು ಕೂತ್ಕೋಬೇಕಷ್ಟೆ. ಸೊ ಆನ್ ಸ್ಕ್ರೀನ್ ಅಂತ ಬಂದಾಗ, ಸಿನಿಮಾ ಅಂತ ಬಂದಾಗ ನಾನು ಲಿಮಿಟೆಡ್ ಆಗಿರೋಕ್ಕಾಗಲ್ಲ. ಆ್ಯಂಡ್ ನಾನು ಆ್ಯಕ್ಚುಲಿ ತುಂಬ ಹಿಂದೆನೇ ಬರಬೇಕಾಗಿತ್ತು. ಆವಾಗ ಐ ವಾಸ್ ವೆರಿ ಯಂಗ್. ಸೊ ಬಂದ ಅವಕಾಶಗಳನ್ನು ಹೇಗೆ ಉಪಯೋಗಿಸ್ಬೇಕು ನನಗೆ ಗೊತ್ತಿರಲಿಲ್ಲ. ಸೊ ಸೀರಿಯಲ್ ಒಂದು ಕಂಫರ್ಟ್ ಝೋನಲ್ಲಿ ಇದ್ದು ಹೋಗ್ಬಿಟ್ಟೆ. ಸೊ ಸಿಚುವೇಶನ್ ತಕ್ಕಂಗೆ ಮೂವ್ ಆಗ್ತಾ ಹೊರಟೋದೆ. ಸೊ ಇವಾಗ ಅನ್ನಿಸ್ತು, ಇವಾಗ ಒಂದು ಮೆಚುರಿಟಿ ಬಂದಿದೆ. ಸೊ ನಾವು ಐ ಫೀಲ್ ಲೈಕ್ ನೋ ದಿಸ್ ಇಸ್ ನಾಟ್ ಲೈಫ್. ಹಿಂಗಿದ್ರೆ ನಾನು ಹಿಂಗೆ ಇರಬೇಕಾಗತ್ತೆ. ವೆನ್ ಐ ಹ್ಯಾವ್ ಟ್ಯಾಲೆಂಟ್, ದೇವರು ನಿಂಗೆ ಅವಕಾಶ ಕೊಡ್ತಿರುವಾಗ ಯೂಸ್ ಮಾಡ್ಕೊ. ಹಾಗಂತ ನಾನು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ. ಐ ಆಮ್ ಜಸ್ಟ್ ಡೂಯಿಂಗ್ ಮೈ ವರ್ಕ್ ಅಷ್ಟೇ. ಮ್ಯಾಮ್, ಪ್ರತಿಯೊಂದು ಗಮನಿಸ್ತೀವಿ, ಈಗ ನಿಮಗಷ್ಟೇ ಅಲ್ಲ ನಮ್ಗಳನ್ನೂ ಬಿಡಲ್ಲ ಗಾಸಿಪ್ ಮಾಡೋದು, ನಮಗೂ ನೆಗೆಟಿವ್ ಕಮೆಂಟ್ಗಳನ್ನು ಮಾಡೋದು, ಮನಸ್ಸಿಗೆ ನೋವಾಗೋ ಥರ ಮಾಡ್ಬಿಡೋದು, ಅಪ್ಪ ಅಮ್ಮನ ಹೆಸರು ಹೇಳ್ಕೊಂಡು ಬೈಯೋದು. ವಿಷ್ಣು ಸರ್, ನಾವು ಹರ್ಟ್ ಆಗ್ತೀವಿ. ನೀವು ಹೇಗೆ ಸ್ಟ್ರಾಂಗ್ ಆಗಿ ತಗೊಂಡು ನಿಂತಿದ್ದೀರಾ ಅಂತ, ನಿಮ್ಮಿಂದ 4 ಜನಕ್ಕೆ ನಿಮ್ಮ ಮಾತು ಏನು ಗೊತ್ತಾ, ನಮಗೇನು ಬೇಕು ಅದನ್ನ ಮಾತ್ರ ನೀವು ನೋಡಬೇಕು. ಒಂದು ಕಲಾವಿದ್ರಿಗೆ ಏನಿರುತ್ತೆ ಅಂದರೆ, ನೀನು ಮೇಕಪ್ ಹಾಕ್ಕೊಂಡು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡಿದ್ರೇ ಎಷ್ಟೋ ಸಲ ನಿನಗೆ ದುಡ್ಡು ಬರಲ್ಲ, ಹೌದಾ ಅಲ್ವಾ? ಸೊ ಹಾಗಿದ್ದಾಗ ನಿನ್ನ ಜೀವನ, ನೀನು ಆ್ಯಕ್ಟಿಂಗನ್ನೇ ನೀನು ಇದೇ ನನ್ನ ಜೀವನ ವೃತ್ತಿ ಅಂತ ತಗೊಂಡಾಗ, ಸೊ ಯು ನೀಡ್ ಟು ಹ್ಯಾವ್ ಫಿನಾನ್ಷಿಯಲ್. ನನಗೂ ಬಿಲ್ಸ್ ಇರುತ್ತೆ ಪೇ ಮಾಡೋದಕ್ಕೆ, ನನಗೂ ಎಲ್ಲ ಇರುತ್ತಲ್ವ. ಸೊ ಅವಕಾಶಗಳನ್ನ ಯೂಸ್ ಮಾಡ್ಕೋಬೇಕು ಅಂತ ಬಂದಾಗ ನೀನು ಎಲ್ಲರನ್ನೂ ಯೋಚನೆ, ಯಾರು ನಿನಗೆ ಕಮೆಂಟ್ ಮಾಡೋರು ಬಂದು ನಿನ್ನ ಜೀವನ ನೋಡ್ಕೊಳ್ಳಲ್ಲ. ಅವ್ರಿಗೆ ಜೀವನ ಏನು ಅಂತಲೂ ಗೊತ್ತಿರಲ್ಲ, ನಾವೇನು ಅಂತಲೂ ಗೊತ್ತಿರಲ್ಲ, ಮಾಡ್ತಾ ಇರ್ತಾರೆ. ಯಾರನ್ನೂ ಬಿಡಲ್ಲ ಅವರು. ಎಲ್ಲ ಹೆಣ್ಮಕ್ಳ ಬಗ್ಗೆನೂ ಮಾತಾಡ್ತಾರೆ, ಗಂಡ್ಮಕ್ಳ ಬಗ್ಗೆ ಮಾತಾಡ್ತಾರೆ, ಹೀರೋಸ್ ಬಗ್ಗೆ ಮಾತಾಡ್ತಾರೆ. ಅಪ್ಪು ಸರ್ ಎಷ್ಟು ಹೆಲ್ಪ್ ಮಾಡ್ತಿದ್ರು, ಅವ್ರ ಬಗ್ಗೆನೂ ಎಷ್ಟೋ ಜನ ಮಾತಾಡಿದ್ದು ಇದೆ. ನಾನು ಕೇಳಿದ್ದೀನಿ ಎಷ್ಟೋ ಕಮೆಂಟ್ಸ್ಗಳನ್ನ. ಸೊ ಹಾಗಿದ್ದಾಗ ಬೇಜಾರಾಗುತ್ತೆ. ಇವ್ರುಗಳು ಹಿಂಗೆ ಅಷ್ಟೇ, ಅವ್ರನ್ನ ಬಿಟ್ಟಾಕ್ಬಿಟ್ಟು ನಿಮ್ಮ ಜೀವನ ನೀವು ಒಳ್ಳೆ ಕೆಲಸಗಳು ನೀವು ಮಾಡಬೇಕು. ಅಲ್ಲೊಬ್ಬ ನೋಡ್ತಾ ಇರ್ತಾನೆ ಅಲ್ವಾ, ನಿಮ್ಮ ಮನೆಯವ್ರು ನಿಮ್ಮನ್ನು ನೋಡ್ತಿರ್ತಾರೆ. ಸೊ ದೇನೋ ಅವ್ರಿಗೆ ಗೊತ್ತು ಅಷ್ಟೇ. ಒಂದು ಕೆಟ್ಟ ಗಳಿಗೆಯಿಂದ ಹೇಗೆ ಹೊರಗೆ ಬಂದ್ರಿ ಮ್ಯಾಮ್? ಒಂದು ಕೆಟ್ಟ ಗಳಿಗೆ ಆಗೋಯ್ತು, ಮಾಡಿದ್ರೆ ಬೇಜಾರಾಗಬೇಕು, ತಪ್ಪು ಮಾಡಲಿಲ್ಲ ಅಂದರೆ ಬೇಜಾರಾಗೋಗಿಲ್ಲ. ಅಲ್ಲಿ ಗೊತ್ತಲ್ಲ, ಇಲ್ಲಿ ಅಮ್ಮ ಇದ್ದಾಳೆ, ಅವ್ರಿಗೆ ಗೊತ್ತು. ಸೊ ಅದೇ ಇವತ್ತಿಗೆ ನಾನು ಕಂಬ್ಯಾಕ್ ಆಗಿದ್ದೀನಿ ಅಂದರೆ ಅವರು. ಬಿಕಾಸ್ ನೀವು ತಪ್ಪು ಮಾಡಲಿಲ್ಲ ಅಂದರೆ ದೇವ್ರು ಹಿಂಗೆ ಇಟ್ಕೊಂಡು ಹೊರಟೋಗ್ತಾ ಇರ್ತಾರೆ.
ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ಇದು ಜ್ಯೋತಿ ಪೂರ್ವಜ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.